ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಅಣ್ಣ? ಹೊಡಿಬೇಡ ಅಣ್ಣ, ಕಾಲಿಗೆ ಬೀಳ್ತೀನಿ ನಿಂದು. ಎದುರು ತಗೋ, ಒಳಗೆ ಹೋಗಿ. ಓಕೆನಾ? ಓಕೆ ಅಣ್ಣ. ರೀ ಒಳಗೆ ಬನ್ನಿ. ಯಾರು ಅತ್ತಿಗೆ ಒಳಗೆ ಬಿಟ್ಟು ಬಾವ. ಹೂ ಬಾವಲ್ಲ, ಒಳಗೆ ಬಾರೋ ನೀನು. ಆಕ್ಟಿಂಗ್ ಅಂದ್ರೆ ತಾನ ಕನ್ಫ್ಯೂಸ್ ಆಗಿ ಸಾಯಕತ್ತಾರಲ್ಲ. ಎಂತ ಆಕ್ಟಿಂಗ್ ಏನಯ್ಯ ಇದು ನಟ ಭಯಂಕರ ಏನ್ ಹೇಳ್ಬೇಕು? ನಟ ಭಯಂಕರಾಣಿ. ನೀನ್ ಆ ಕಡೆ ತಿರ್ಕೊಂಡ್ ಗಂಡಸರ ಮಾತಾಡ್ಬೇಕು. ನಟ ಭಯಂಕರಿ, ನಟ ಭಯಂಕರ. ಕಾಮಿಡಿ ಕಿಲಾಡಿ ಸೀಸನ್ 3 ಪ್ರವೀಣ್ ಜೈನ್ಗೆ ಬರಲಿ ಜೋರದ ಚಪ್ಪಾಳೆ. ಇನ್ನ ಸೀಸನ್ 5 ಬಾದಾಮಿಯ ವಿಜಯ್ ಹಾಗೂ ಮಹಂತೇಶ್ ಇವರಿಬ್ಬರಿಗೂ ಬರಲಿ. ಅಂಡ್ ನಮ್ಮ ಸೀತಾರಾಮ ಖ್ಯಾತಿಯ ಎಸ್ ಕ್ಯಾಪಿಟಲ್ ಸಿಹಿ. ಏನ್ ಆಕ್ಟಿಂಗ್ ಎಲ್ಲಿ ಕಲ್ತ್ಕೊಂಡೆ ನೀ ಆಕ್ಟಿಂಗು? ಪುಟಾಣಿ ಇದ್ದಾಗ ಆಕ್ಟಿಂಗ್ ಬರ್ತಿರ್ಲಿಲ್ಲ, ಅದಾದ್ಮೇಲೆ ಡ್ರಾಮಾ ಜೂನಿಯರ್ಸ್ ಬಂದೆ, ಅದಾದ್ಮೇಲೆ ಕಲ್ತೆ ಅಷ್ಟೇ. ಈಗ ನೋಡಿ ಎಷ್ಟು ಮೆಚೂರ್ಡ್ ಹೀರೋಯಿನ್ ನೋಡಿ ಅಪ್ಪ. ಮಕ್ಕಳೇ, ನಮ್ಮ ಜಡ್ಜಸ್ಸಿಗೆ ಈ ಒಂದು ಲೇಡಿ ಜೆಂಟ್ಸ್ ಲೇಡಿ ಎಷ್ಟು ಇಷ್ಟ ಆಯ್ತು ಕೇಳ. ಅಧ್ಯಕ್ಷರೇ, ಜಯಲಲಿತಾ ನನ್ನ ಸಿನಿಮಾದದು. ಆ್ಯಕ್ಚುಲಿ ಹುಡುಗಿ ಪಾತ್ರ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಅನ್ನೋವಂಥದ್ದು ನನಗೆ ಆ್ಯಕ್ಚುಲಿ ಆ ಪಾತ್ರನ ನಾನು ವಹಿಸಿದ್ದೀನಿ. ಹುಡುಗಿ ಥರ ಬೇರೆ ಹುಡುಗಿನೇ ಆಗೋದಿದೆಯಲ್ಲ, ಅದು ಬೇರೆ ವಿಚಾರ. ಸರ್ ನೀವು ಏನ್ರಿ ನೀವು ಯಾಕೆ ಏನು ಗೊತ್ತಾ, ಎರಡು ಬೇರೆ ಬೇರೆ ನಟರು ಮಾಡುವಂಥ ವಿಚಾರ ಅದು. ಸೊ ಒಬ್ಬರನ್ನೇ ಅಲ್ಲಿ ಹಾಕಿದ್ದಾರೆ ಅಂತಂತಂದರೆ ಆ ಲೋಡನ್ನು ಎತ್ಕೊಳ್ಳೋ ಅಂಥ ಶಕ್ತಿ ನಿಮ್ಮ ತೋಳಲ್ಲಿದೆ ಅಂತ ಅರ್ಥ. ಅದು ಥ್ಯಾಂಕ್ ಯು ಪ್ರವೀಣ್ ಜೈನ್. ನಿಮಗೆ ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಭವಿಷ್ಯ ಇದೆ ರೀ ನಿಮಗೆ. ತುಂಬ ದೊಡ್ಡ ಭವಿಷ್ಯ ಇದೆ ನಿಮಗೆ. ನಿಮ್ಮನ್ನು ಇನ್ನಷ್ಟು ಬಳಸ್ಕೊಳ್ಳೋ ಅಂಥ ಒಂದು ಸ್ಟೇಜ್ಗಳು ಅಥವಾ ಸಿನಿಮಾಗಳು, ಪಾತ್ರಗಳು ನಿಮಗೆ ದಕ್ಕಲಿ. ಆ ದಕ್ಕೋ ಅಂಥ ಎಲ್ಲ ಅರ್ಹತೆಯೂ ಇರುವಂಥ ಒಬ್ಬ ಕಲಾವಿದ. ನನಗೆ ಭಾಳ ಅಪರೂಪದ ಕಲಾವಿದರಲ್ಲಿ ಒಬ್ಬರು ಆಗ್ಬಿಟ್ರಿ. ಭಾಳ ಖುಷಿ ಆಯಿತು. ವೆರಿ ನೈಸ್. ಆ್ಯಂಡ್ ಯು ನೇಲ್ಡ್ ಇಟ್. 10 out of 10 ನಿಮ್ಗಂತೂ. ಸಿಹಿ ಅಲ್ವಾ? ನೀನು ಅಷ್ಟೇ ಸಿಹಿ ಆಗೇ ಇದೆಯಾ. ನನಗೆ ಭಾಳ ಖುಷಿಯಾಗಿದ್ದೀನೋ ಅಂದರೆ ಅವಳ ಕಾನ್ಫಿಡೆನ್ಸ್, ಅವಳದು ಅಷ್ಟು ದೊಡ್ಡವರ ಜೊತೆಯಲ್ಲಿ ಸರಿಸಮವಾಗಿ ಅವಳು ಸ್ವಲ್ಪ ಪೈಪೋಟಿ ಕೊಡ್ತಾಳೆ. ಸರ್ ನೀವು ತಪ್ಪು ಹೇಳ್ತಾ ಇದ್ದೀರಾ. ಅವಳು ಚಿಕ್ಕ ವಯಸ್ಸಲ್ಲಿ ಡ್ರಾಮಾ ಜೂನಿಯರ್ಗೆ ಬಂದ್ಲಂತೆ, ಈಗ ದೊಡ್ಡವಳಾದ್ಮೇಲೆ ಇಲ್ಲಿ ಬಂದಿರೋದಂತೆ. ಆಲ್ ದಿ ಬೆಸ್ಟ್. ನಿಶು, ಹೇಗಿತ್ತು ಇದು? 4 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ವೆರಿ ಎಂಟರ್ಟೈನಿಂಗ್ ಆಕ್ಟೇ ತುಂಬಾ ಎಂಟರ್ಟೈನಿಂಗ್ ಆಯಿತು, ಥಾಟೇ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಪ್ರವೀಣ್ ಅವರೇ, ಬಟ್ ಅದರಲ್ಲಿ ಐ ಥಿಂಕ್ ಯು ಡಿಡ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್. ಎಷ್ಟು ಕ್ಯೂಟ್ ಆಗಿ, ಎಷ್ಟು ಆಪ್ಟ್ ಆಗಿ ರಿಯಾಕ್ಷನ್ಸ್ ಕೊಡ್ತಾ ಇದೆ ಸಿಹಿ. ನೀನು ವೆರಿ ಕ್ಯೂಟ್, ವೆರಿ ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಸರ್, ನೀವು ಬೋರ್ಡ್ ಮಾತ್ರ ಈ ಸ್ಕಿಟ್ ಅಲ್ಲಿ ಇಟ್ಕೊಂಡ್ ಬಂದ್ರಿ ಅಂತ ಗೊತ್ತಾಯ್ತು, ಬಟ್ ನಿಮ್ ಪರ್ಫಾರ್ಮೆನ್ಸ್ ಎಲ್ಲ ನಾವು ನೋಡಿದೀವಿ. ಸೊ ನೀವು ಬೋರ್ಡ್ ಇಟ್ಕೊಂಡ್ ಬಂದ್ರು ನಿಮ್ಮ ಪ್ರತಿಭೆ ನಮಗೆ ಗೊತ್ತಿದೆ. ಸೊ ವಿ ಆರ್ ಸ್ಟಿಲ್ ಕೀಪಿಂಗ್ ಯು ಇನ್ ಯೋರ್ ಮೈಂಡ್, ಇನ್ ಅವರ್ ಮೈಂಡ್. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಇವಾಗ ಎಲ್ಲ 5 ಜನಕ್ಕೂ ಶವರ್, ಚಾಕ್ಲೇಟ್ ಶವರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಕಡೆಯದಾಗಿ ನಮ್ಮ ಮೇಷ್ಟ್ರು ಏನು ಹೇಳ್ತಾರೆ ಕೇಳೋಣ. ಮೇಷ್ಟ್ರಿ, ನೀವು ಯಾರ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀರಾ, ವೀಣಾನ ಪ್ರವೀಣಾನ? ಎಲ್ಲ ಕಲಾವಿದರ ಜೊತೆನಲ್ಲ. ಸೂಪರ್ ಸರ್. ಇದು ಕ್ಲಿಷ್ಟವಾದಂತ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಯಾರು ರೈಟ್ರು? ಸುನಿಲ್ ಅವರಿಗೆ ಧನ್ಯವಾದಗಳು. ತಗೊಂಡಿರೋದು ಬಹಳ ಕಷ್ಟ, ಯಾಕಂದ್ರೆ ಇದು ತೋರ್ಸೋದಕ್ಕೆ ಅಷ್ಟು ಸುಲಭ ಇಲ್ಲ. ಅವ್ರಿಗೆ ರೋಲ್ ಇದ್ದಿದ್ದಷ್ಟು ಮಾಡಿದ್ದಾರೆ ಪಾಪ, ಅವ್ರು ಬೋರ್ಡ್ ಇಟ್ಕೊಂಬಂದ್ ಗೆಳೆಯ. ಆದ್ರೆ ಇನ್ನು ಮಿಕ್ಕನಾದವ್ರದೆಲ್ಲ ಅದ್ಭುತವಾದ ಪರ್ಫಾರ್ಮೆನ್ಸ್. ಅದೆಲ್ಲಕ್ಕಿಂತ ಈ ಒಂದು ಕ್ಲಾರಿಟಿ ಕೊಟ್ರಲ್ಲ, ಈ ಗೋಜಲಿರ್ತಕ್ಕಂಥ ಕಥೆಯನ್ನ ಕನ್ಫ್ಯೂಷನ್ ಆಗುತ್ತೆ, ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು ಈ ಥರದ ಪರಿಸ್ಥಿತಿ ಅಲ್ಲ, ಸಾಧ್ಯ ಮಾಡೋದಕ್ಕೆ ಸಾಧ್ಯವಾಯ್ತಲ್ಲ, ಅದು ಬಹಳ ಸಂತೋಷ. ಅಂದ್ರಾಗೆ ಟ್ಯಾಲೆಂಟೆಡ್ ಜನ ಎಲ್ಲರೂ. ನನಗೆ ಎಲ್ಲಕ್ಕಿಂತ ಬಹಳ ಖುಷಿ ಆಗಿದ್ದು, ನನ್ನ ಜೊತೆ ಪಾತ್ರ ಮಾಡಿದ್ಲು ನಮ್ಮ ಮೊಮ್ಮಗಳು ಸೀತಾರಾಮದಲ್ಲಿ.
ಅವಳಿಂದ ಎಷ್ಟೋ ನಾನು ಕಲ್ತಿದ್ದೀನಿ ಬೈ, ಅಷ್ಟು ಡಿಸಿಪ್ಲಿನ್ ಕಲಾವಿದೆ ಅವಳು. ಹೌದಾ? ಹೌದೌದು, ಇಡೀ ಸೆಟ್ಟಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಪಾತ್ರನೂ ಮಾಡ್ಕೊಂಡು ರಾತ್ರಿ ಎಷ್ಟೊತ್ತಾದರೂ ಕೂಡ ನಿದ್ದೆ ಮಾಡ್ಕೊಂಡು ಎದ್ದು ಬಂದು ಪಾತ್ರನ ಜೀವ ತುಂಬ್ತಿದ್ಲು, 2 ಪಾತ್ರ ಅವೆಲ್ಲ. ಹಾಗಾಗಿ ಪುಟಿ ನಾನು ನಿನ್ನ ಅಭಿಮಾನಿ. ಓಕೆ, ಗೊತ್ತಾಯ್ತಾ? Love you, ತಾತ. ನಾನ್ ನಿಮ್ ಬಿಗ್ ಫ್ಯಾನು. ಇರ್ಲಿ ಮರಿ ನಿಮ್ಮೆಲ್ರಿಗೂ ಭವಿಷ್ಯ ಇದೆ. ವಿಶೇಷವಾಗಿ ಪ್ರವೀಣ್ ತುಂಬಾ ಚೆನ್ನಾಗಿ ಮಾಡಿದೆ. Thank you, ಈ sir. ಸ್ಕ್ರಿಪ್ಟು ಮತ್ತು ಈ ಕಾನ್ಸೆಪ್ಟು ಮತ್ತು ಈ ಡೈರೆಕ್ಷನ್ ಮಾಡೋದವರಿಗೆ ತುಂಬಾ ದಿನಗಳು. ಆ ಕಾರಣದಿಂದ ಅವರೆಲ್ಲರಿಗೂ ಕೂಡ ಇದು ಜೂನಿಯರ್ಸ್ ಗ್ಯಾಂಗ್ ರೆಡಿ? ನಿಮ್ಗೆ ಯಾರು ಇಷ್ಟ ಆದ್ರು, ವೀಣಾನ ಪ್ರವೀಣಾನ? ಇಲ್ಲೊಬ್ಬ ರೈಟರು ಒಂದು ಹೊಸ ಕತೆ ಮಾಡ್ಕೊಂಡು ಸಿನಿಮಾ ಮಾಡಿ ಸರ್ ಅಂತ ಡೈರೆಕ್ಟರ್ಗೆ ಕತೆ ಹೇಳಕ್ ಬಂದಿಯಾನೆ. ಆದ್ರೆ ಅವ್ನ ಕತೆ ಹೇಳೋ ಸ್ಟೈಲ್ ನೋಡಿ ಡೈರೆಕ್ಟರ್ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಒದ್ದಾಡ್ತಾ ಇದ್ದಾನೆ. ಆ ಫ್ರಸ್ಟ್ರೇಷನ್ ಯಾಕೆ, ಆ ರೈಟರ್ ಯಾರು, ಆ ಕತೆ ಏನು, ಇದನ್ನ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಸೀನಿಯರ್ ಕಿಲಾಡಿ, ಬೆಂಗಳೂರಿನ ಸೀರುಂಡೆ ರಘು, ಮಾಂತೇಶ್ ತಾಳಿಕೋಟೆ, ಬ್ರಹ್ಮಾವರದ ದೀಕ್ಷಾ ಹಾಗೂ ಕಿಲಾಡಿ ಜೂನಿಯರ್ KR ನಗರದ ಅದ್ವೈತ್. ನನ್ನ ಹೆಸರು ನರಹರಿ ಅಂತೇಳಿ. ನಾನು ಫೇಮಸ್ ಸಿನಿಮಾ ಡೈರೆಕ್ಟರ್ ಸರ್. ಇಲ್ಲಿವರೆಗೂ 36 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 6 ಮಾತ್ರ ಫ್ಲಾಪು, ಇನ್ನು 30. ಯಾರ ನೀನು? ಸರ್ ನಾನು ಈ ಆಫೀಸ್ಗೆ ಹೊಸ ಆಫೀಸ್ ಬಾಯ್ ಸರ್. ಆಫೀಸ್ ಬಾಯ್ನಾ? ಆಫೀಸ್ನ ಕಸ ಗುಡಿಸಿ ಕ್ಲೀನ್ ಮಾಡಿಡ್ಬೇಕು. ಓಕೆ ಸರ್. ಏನ್ ಸರ್, ಒಂದು ಹಿಟ್ ಕೊಡ್ಲಿಲ್ಲ ಅಂದ್ರೆ ಆಫೀಸ್ ಬಾಯು ಕಿಂಡಲ್ ಮಾಡ್ಬಿಡ್ತಾನೆ. ಏನ್ ಜೀವನನು ನಮ್ದಂತೂ. ಏನು ಕ್ಲೀನ್ ಮಾಡ್ತಾ ಇದ್ಯಾ? ಸರ್ ಕಸ ಗುಡಿಸ್ತಾ ಇದ್ದೀನಿ. ಅಲ್ಲೋ ಕಸ ಗುಡ್ಸು. ಸಾರಿ ಸರ್, ಕಸ ಗುಡಿಸ್ತೀನಲ್ಲ ಕಸ ಗೊತ್ತಾಗ್ಲಿಲ್ಲ. ಗುಡ್ಸು. ಇವ್ರೇನ್ ಸರ್ ಆಫೀಸ್ ಕ್ಲೀನ್ ಮಾಡಕ್ ಬಂದವ್ರ, ಏನ್ ನಮ್ಮನ್ನೇ ಕ್ಲೀನ್ ಮಾಡಕ್ ಬಂದವ್ರ? ಒಂದು ಅರ್ಥ. ನಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಕಣ. ಅಷ್ಟೇ ಅಷ್ಟೇ. ಏನಾಗುತ್ತೋ ಏನು ಜೀವನ. ಸರ್ ಮೆಲ್ಲಕ್ ಮಾತಾಡೋ. ಇಷ್ಟು ಯಾಕೆ ಮಾತಾಡಿದ್ರೆ ಅವನಿಗೆ ಅರ್ಥ ಆಗುತ್ತೆ. ಜೋರಾಗಿ ಮಾತಾಡಿದ್ರೆ ಮೆತ್ತಗ್ ಮಾತಾಡ ಅಂತ, ಮೆತ್ತಗ್ ಮಾತಾಡೋದು ಜೋರಾಗಿ ಮಾತಾಡ ಅಂತ. ಹೆಂಗ್ರಿ ಮಾತಾಡೋದು? ನಿನಗೆ ಹೆಂಗ್ ತಿಳಿಯುತ್ತಂಗ್ ಮಾತಾಡಪ್ಪ. ಅದ್ಯಾವನೋ ರೈಟರ್ ಬರ್ತಾನಂತ ಕರೆಸ್ಲಾ? ಯಾವನೋ ರೈಟ್ರ ಬರ್ತಾ ಬರ್ತಾ ನಮ್ಮ ಮರ್ಯಾದೆ ಎಲ್ಲಿಗೆ ಬರ್ತಾ ಇದೆ. ಅದು ಯಾವನೋ ರೈಟರ್ ಅಲ್ಲಪ್ಪ, ಪ್ರೊಡ್ಯೂಸರ್ ತಮ್ಮ. ಕರಿಯಪ್ಪ. ಅವನ ಹೆಸರು ಕರಿಯಪ್ಪ ಅಲ್ಲ? ಏನ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ರು. ಅವನನ್ನ ಕರಿಯೋ ಕಂದ ಅಂತ ಹೇಳಿದೆ. ರೈಟರ್ ಎಂಟ್ರಿ. ಕನ್ನಡ ಹೊನ್ನುಡಿ ದೇವಿಯನ್ನು ನಾವು ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ. ನಮಸ್ಕಾರ ಡೈರೆಕ್ಟ್ರೆ. ಅಯ್ಯ ನಾನು ಡೈರೆಕ್ಟರ್ ಇವರು. ನೋಡಿ ಸರ್, ಗೊತ್ತು ಡೈರೆಕ್ಟರ್ಗೆ ಡೈರೆಕ್ಟರ್ ನಮಸ್ಕಾರ ಹಾಕೋದು ಹಳೆ ಸ್ಟೈಲು. ಡೈರೆಕ್ಟರ್ ಮುಂದೆನೆ ಆಫೀಸ್ ಬಾಯ್ಗೆ ನಮಸ್ಕಾರ ಹಾಕ್ತಾಗ ಡೈರೆಕ್ಟರ್ ಬರ್ನಾಗ ಒಂದು ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ನ ಸ್ವಾದಿಸೋದೇ ನನ್ನ ಸ್ಟೈಲು.